ಹೇಳಬೇಕು, ಒಳ್ಳೆಯ ಬುದ್ಧಿಗಳನ್ನ ಕಲಿಸಬೇಕು. ಆದ್ರೆ ಇಲ್ಲಿ ಮಕ್ಕಳ ಮುಂದೆ ಶಿಕ್ಷಕರು ಹೊಡೆದಾಡಿರುವಂತಹ ಘಟನೆ ನಡೆದಿದೆ. ರಣರಂಗವಾದ ವಿದ್ಯಾರ್ಥಿಗಳ ಮಕ್ಕಳ ಶಿಕ್ಷಕರ ಹೊಡೆದಾಟ. ಪುಸ್ತಕ ಹಿಡಿದು ಪಾಠ ಮಾಡೋ ಸ್ಥಳದಲ್ಲಿ ಹೊಡೆದಾಟದ ಬಿಸಿ ತಟ್ಟಿದೆ. ಮಕ್ಕಳ ಮುಂದೆ ಶಿಕ್ಷಕರ ಕಿತ್ತಾಟದ ಗೌರವಕ್ಕೆ ಧಕ್ಕೆ ತಂದಿದೆ. ಶಿಕ್ಷಕರ ಗಂಡಂದ್ರ ನಡುವೆ ಮಾರಾಮಾರಿ ಬಡಿದಾಟ ನಡೆದಿದೆ. ಎನ್ಜಿಎಸ್ ಶಾಲೆಯಲ್ಲಿ ಒಂದು ಗಲಾಟೆ ಬಿಸಿ ತಟ್ಟಿರುವಂತದ್ದು. ಶಾಲೆಗೆ ಮಕ್ಕಳನ್ನ ಒಳ್ಳೆಯ ರೀತಿಯಲ್ಲಿ ಬದುಕೋದಕ್ಕೆ, ಒಳ್ಳೆಯ ಜೀವನವನ್ನ ನಡೆಸೋದಕ್ಕೆ, ಒಳ್ಳೆಯ ಗುಣಗಳನ್ನ ಕಲಿಯೋದಕ್ಕೆ ಕಲಿಸ್ತಾರೆ. ಆದ್ರೆ ಇಲ್ಲಿ ನಡೆಸಿರೋದೇ ಬೇರೆ. ಶಿಕ್ಷಕಿಗೆ ಹುದ್ದೆಯಲ್ಲಿ ಬಡ್ತಿ ನೀಡಿದ್ದಕ್ಕೆ ಕೋಪಗೊಂಡ ಮತ್ತೋರ್ವ ಶಿಕ್ಷಕಿ. ಶಿಕ್ಷಕಿಗೆ ಹುದ್ದೆಯಲ್ಲಿ ಬಡ್ತಿ ನೀಡಿದ್ದಕ್ಕೆ ಕೋಪಗೊಂಡ ಮತ್ತೋರ್ವ ಶಿಕ್ಷಕಿ. ಶಾಲೆಯಲ್ಲಿ ಶುರುವಾದ ಕೈ ಸೇರಿ ಹೊಡೆದಾಟ, ಗಲಾಟೆ ನಡೆದಿದೆ. ವಿಷಯ ತಿಳಿಯುತ್ತಿದ್ದಂತೆ ಶಾಲೆಗೆ ಎಂಟ್ರಿ ಕೊಟ್ಟ ಪತಿಯಂದಿರು ಪರಸ್ಪರ ಇಬ್ಬರು ಕೈ ಮಿಲಾಯಿಸಿ ಕ್ಲಾಸ್ ರೂಮ್ ನಲ್ಲಿ ಗಲಾಟೆ ಮಾಡಿದ್ದಾರೆ. ಬಸವನಗುಡಿಯ ಎನ್ಜಿಎಸ್ ಶಾಲೆಯಲ್ಲಿ ಗಂಡಂದಿರಿಬ್ಬರ ಮಾರಾಮಾರಿ ನಡೆದಿದೆ. ಇನ್ನು ಪ್ರಕರಣ ಸಂಬಂಧ ಜಯನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ರಂಗವಾಗಿ ವಿದ್ಯಾದೇಗುಲದಲ್ಲಿ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಪಾಠ ಮಾಡಬೇಕು, ಒಳ್ಳೆಯ ಗುಣಗಳನ್ನ ಹೇಳ್ಕೊಡ್ಬೇಕು. ಮಕ್ಕಳು ಮುಂದಿನ ಜೀವನ ಚೆನ್ನಾಗಿರ್ಲಿ ಅಂತ ಹೇಳಿ ಅವರ ಭವಿಷ್ಯಕ್ಕಾಗಿ ಇಲ್ಲಿ ಒಳ್ಳೆಯ ಕೆಲಸಗಳು, ಒಳ್ಳೆಯ ರೀತಿಯಲ್ಲಿ ಪಾಠಗಳಾಗಬೇಕು. ಆದ್ರೆ ಇಲ್ಲಿ ಶಾಲೆ ರಣರಂಗವಾಗಿ ಹೋಗಿರುವಂತಹ ಘಟನೆ ನಡೆದಿದೆ. ಪುಸ್ತಕ ಹಿಡಿದು ಪಾಠ ಮಾಡಬೇಕಿದ್ದಂತಹ ಸ್ಥಳದಲ್ಲಿ ಹೊಡೆದಾಟ ನಡೆದಿರುವಂತದ್ದು, ಹೊಡೆದಾಟದ ಬಿಸಿ ತಟ್ಟಿರುವಂತದ್ದು. ಮಕ್ಕಳ ಮುಂದೆ ಶಿಕ್ಷಕರು ಕಿತ್ತಾಟವನ್ನ ಮಾಡಿದ್ದಾರೆ. ಶಿಕ್ಷಕರ ಪತಿ ಇದೇನಿದ್ದಾರೆ ಅವರು ಇಲ್ಲಿ ಬಂದು ಶಾಲೆಯಲ್ಲಿ ಹೊಡೆದಾಡಿರುವಂತಹ ಘಟನೆ ನಡೆದಿರುವಂತದ್ದು. ಹಾಗಾಗಿ ಶಿಕ್ಷಕರ ಈ ಒಂದು ಕ್ಷೇತ್ರಕ್ಕೆ ಗೌರವಕ್ಕೆ ಧಕ್ಕೆ ತಂದಂತಾಗಿದೆ. ಆ ಒಂದು ಒಳ್ಳೆಯ ಪೊಸಿಷನ್ ಏನಿದೆ ಶಿಕ್ಷಕರು ಎಂಬುವಂತದ್ದು, ಒಳ್ಳೆಯ ಗೌರವಾನ್ವಿತ ಒಂದು ಪೊಸಿಷನ್. ಆ ಒಂದು ಪೊಸಿಷನ್ಗೆ ಇವರು ಹೆಸರು ಹಾಳು ಮಾಡುವಂತ ಕೆಲಸವನ್ನ ಇಲ್ಲಿ ಮಾಡ್ತಿದ್ದಾರೆ. ಶಿಕ್ಷಕಿಗೆ ಹುದ್ದೆಯಲ್ಲಿ ಬಡ್ತಿಯನ್ನ ನೀಡಿದ್ರು ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಈ ಒಂದು ಘಟನೆ ನಡೆದಿರುವಂತದ್ದು. ಈ ಒಂದು ಕಿತ್ತಾಟ ಶುರುವಾಗಿದೆ. ಇದು ಶಾಲೆಯಲ್ಲಿ ಶಿಕ್ಷಕಿಯರಿಬ್ಬರ ನಡುವೆ ಆರಂಭವಾದಂತಹ ಜಗಳ ಅದು ಮನೆಯವರೆಗೂ ಹೋಗಿ ಗಂಡಂದಿರವರೆಗೂ ತಲುಪಿದೆ. ಹಾಗಾಗಿ ಶಿಕ್ಷಕಿಯರಿಬ್ಬರ ಗಂಡಂದಿರೇನಿದ್ದಾರೆ ಅವರು ಶಾಲೆಗೆ ಬಂದು ಅವರಿಬ್ಬರ ನಡುವೆ ಕಿತ್ತಾಟ ನಡೆದು ಇದು ಇಷ್ಟು ದೊಡ್ಡ ಮಟ್ಟಿಗೆ ನಡೆದಿರುವಂತದ್ದು. ಇಬ್ಬರು ಕೈ ಮಿಲಾಯಿಸಿ ಕ್ಲಾಸ್ ರೂಮ್ ನಲ್ಲೇ ಗಲಾಟೆ ಮಾಡಿರುವಂತಹ ಘಟನೆ ಬಸವನಗುಡಿಯ ಎನ್ಜಿಎಸ್ ಶಾಲೆಯಲ್ಲಿ ನಡೆದಿದೆ. iPhone
ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದರ್ಶನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದರ್ಶನ್, ಈ ರೀತಿಯಾಗಿ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡೋ ಬದಲು ಇಲ್ಲಿ ಫೈಟ್ಗಳು ಈಗ ಕ್ಲಾಸ್ ರೂಮ್ ನಲ್ಲೇ ಈ ರೀತಿಯಾಗಿ ಕಿತ್ತಾಡಿದ್ದಾರೆ, ಮಾರಾಮಾರಿಯನ್ನ ನಡೆಸಿದ್ದಾರೆ. ಇದು ಎಲ್ಲಿಂದ ಆರಂಭವಾಯಿತು ಹಾಗಾದ್ರೆ ದರ್ಶನ್? ಸುನಿಧಿ, ಖಂಡಿತವಾಗಿ ಇತ್ತೀಚೆಗೆ ಸರ್ಕಾರಿ ಶಾಲೆಗಳಿಗಿಂತ ಒಂದು ಪ್ರೈವೇಟ್ ಶಾಲೆಗಳಲ್ಲಿ ಈ ಒಂದು ಶಾಲೆಗಳಲ್ಲಿ ಟೀಚರ್ಗಳ ಮತ್ತೆ ಸ್ಟೂಡೆಂಟ್ ಗಳ ನಡುವೆ ಒಂದು ಗಲಾಟೆ ಹೆಚ್ಚಾಗ್ತಾ ಇತ್ತು. ಆದ್ರೆ ಈಗ ಬೆಂಗಳೂರಿನ ಬಸವನಗುಡಿಯಲ್ಲಿ ಇರ್ತಕ್ಕಂಥ NGS ಶಾಲೆಯಲ್ಲಿ ಶಿಕ್ಷಕರು ಮತ್ತೆ ಅವರ ಸಂಬಂಧಿಗಳ ಜೊತೆ ಮತ್ತೆ ಶಿಕ್ಷಕರ ಪತಿಯ ಜೊತೆ ಒಂದು ಗಲಾಟೆ ಆಗಿರ್ತಕ್ಕಂಥ ಸಾಕಷ್ಟು ಸದ್ದು ಮಾಡ್ತಾ ಇರ್ತಕ್ಕಂಥ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಖಾಸಗಿ ಶಾಲೆಯಲ್ಲಿ ಯಾವ ಮಟ್ಟಕ್ಕೆ ಒಂದು ಶಿಕ್ಷಣದ ವ್ಯವಸ್ಥೆ ಹೋಗಿದೆ ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡ್ತದೆ. ಯಾಕಂತಂದ್ರೆ ಪ್ರತಿಯೊಂದು ಶಾಲೆಗಳಲ್ಲಿ ಮಾದರಿಯಾಗಿರ್ಬೇಕು. ಆದ್ರೆ ಈ ರೀತಿಯ ಗುಣವರ್ತನೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನನ್ನ ಕಲಿಸುತ್ತೆ ಅಂತಕ್ಕಂಥ ಪ್ರಶ್ನೆ ಮೂಡ್ತದೆ. ಆದ್ರೆ ಬೆಂಗಳೂರಿನ ಬಸವನಗುಡಿಯಲ್ಲಿ ಇರ್ತಕ್ಕಂಥ NGS ಶಾಲೆಯಲ್ಲಿ ಕಳೆದ 13ನೇ ತಾರೀಕು ನಡೆದಿರ್ತಕ್ಕಂಥ ಒಂದು ಘಟನೆ ಅಂದ್ರೆ ಒಂದು ಗಲಾಟೆ ಈಗ ಒಂದು ಶಿಕ್ಷಣ ವ್ಯವಸ್ಥೆನ ಪ್ರಶ್ನೆ ಮಾಡುವಂತೆ ಮಾಡಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಇರ್ತಕ್ಕಂಥ NGS ಶಾಲೆಯಲ್ಲಿ ರೇಷ್ಮಾ ಅಹಮದ್ ಅಂತಕ್ಕಂಥವ್ರು ಕಳೆದ 2 ವರ್ಷದಿಂದ ಒಂದು ಶಿಕ್ಷಕಿಯಾಗಿ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಸರ್ಕಾರದಿಂದ ಒಂದಷ್ಟು ಏನು ಗೌರವ ಹಣ ಸಹ ಅವ್ರಿಗೆ ಬಂದಿರ್ತಾರೆ. ಈ ವಿಚಾರವಾಗಿ ಅಲ್ಲಿರ್ತಕ್ಕಂಥ ಸಹೋದ್ಯೋಗಿಗಳೇನಿದ್ದಾರೆ, ಒಬ್ಬ ಸಲ್ಮಾ ಹಾಗೂ ಮತ್ತೆ ಶಹಜಾನ್ ಅಂತಕ್ಕಂಥವ್ರು ಏನಿದೆ, ಇವ್ರು ಕೂಡ ಈ ವಿಚಾರ ಅಂತ ತಿಳಿಸಿರ್ತಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ಹೊಗಳಿ ತದನಂತರದಲ್ಲಿ ಅವ್ರನ್ನ ಕೆಲಸಕ್ಕೆ ರಿಸೈನ್ ಮಾಡುವಂತೆ ಒಂದು ಒತ್ತಡವನ್ನು ಹಾಕಿರ್ತಾರೆ. ಒತ್ತಡ ಹಾಕಿದಂತ ಸಂದರ್ಭದಲ್ಲಿ ಈಕೆ ಏನು ಹೆಚ್ಚಾದಂತ ಒತ್ತಡದಿಂದ ನಾನು ನಿಮ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತೀನಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ. ಆದ್ರೆ ಇದು ಮುಂದೆ ಇರ್ತಕ್ಕಂಥ ಈ ಸಲ್ಮಾನ್ ಅಂತಕ್ಕಂಥವ್ರು ಇವರು ಯಾವುದೇ ಕಾರಣಕ್ಕೂ ಕೂಡ ಏನು ಕಂಪ್ಲೇಂಟ್ ಕೊಡೋದಿರ್ಬೋದು, ಮತ್ತೆ ಏನ್ ಕಂಪ್ಲೇಂಟ್ ಏನ್ ಕೊಟ್ರೆ ನಾನು ಹೋಗಿ ರೊಟ್ಟಿ ಶೀಟರ್ನ ಕರ್ಕೊಂಡ್ಬಂದು ಆಮೇಲೆ ಅಲ್ಲೇ ಮಾಡ್ತೀನಿ ಅಂತಕ್ಕಂಥದ್ದು. ಮತ್ತೆ ಈ ಒಂದು ಕಾಲೇಜ್ ಅಂದ್ರೆ ಈ ಒಂದು ಸ್ಕೂಲ್ ನ ಬಳಿ ಬಂದು ಈಗ ಏನು ರೇಷ್ಮಾ ಅಹಮದ್ ಮತ್ತೆ ತನ್ನ ಮಗಳನ್ನ ಒಂದು ರೂಮ್ ನಲ್ಲಿ ಕೂಡ ಹಾಕಿ ರೇಪ್ ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನ ಹೇಳಿರ್ತಕ್ಕಂಥ ಜೊತೆಗೆ ಅದೇ ಸಂದರ್ಭದಲ್ಲಿ ಬಂದಂತ ಏನು ರೇಷ್ಮಾ ಅಹಮದ್ ಗಂಡ ಏನಿದ್ದಾರೆ ಅವ್ರ ಪತಿಯ ಮೇಲೆ ಕೂಡ ಸಾಕಷ್ಟು ಹಲ್ಲೆನ ಮಾಡಿರ್ತಕ್ಕಂಥದ್ದು. ಹಲ್ಲೆನ ಮಾಡಿ ರಕ್ತ ಬರುವ ಹಾಗೆ ಹೊಟ್ಟಿರ್ತಕ್ಕಂಥ ಜೊತೆಗೆ ಇಲ್ಲಿ ಶಾಲೆಯಲ್ಲಿ ಇರ್ತಕ್ಕಂಥ ಏನು ಶಾಲೆಯಲ್ಲಿ ಇರ್ತಕ್ಕಂಥ ಇಲ್ಲಿ ಏನು ಟೀಚರ್ ಗಳ ನಡುವೆ ಸಾಕಷ್ಟು ಬಾರಿ ಇನ್ ಚೆನ್ನಾಗಿದ್ರು ಕೂಡ ಸಾಕಷ್ಟು ಬಾರಿ ಗಲಾಟೆ ಆಗಿದೆ ಅಂತಕ್ಕಂಥದ್ದು ಸಹ. ಜೊತೆಲಿ NGS ಶಾಲೆಯಲ್ಲಿ ಹಿಂದೆ ಕೂಡ ಈ ರೀತಿಯಾದ ಘಟನೆ ನಡೆದಿತ್ತಂತ ಹೇಳಲಾಗ್ತಾ ಇರುವಂತದ್ದು. ಮತ್ತೆ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವ್ರು ಮಾಡ್ಕೊಂಡಿರ್ತಕ್ಕಂಥ ಒಂದು ಗಲಾಟೆ ಯಾವ ರೀತಿಯ ಒಂದು ಮುಂದಿನ ಯಾವ ರೀತಿಯ ಪ್ರೇರಣೆ ಆಗಿ ಉಳ್ಕೊಂತಕ್ಕಂಥದ್ದು ಸಾಕಷ್ಟು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಸದ್ಯ ಈ ವಿಚಾರವಾಗಿ ಈಗಾಗಲೇ ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಈಗಾಗಲೇ FIR ಅನ್ನ ದಾಖಲಿಸಿಕೊಂಡು ಪೊಲೀಸರು ಕೂಡ ತನಿಖೆ ನಡೆಸ್ತಿರುವಂತದ್ದು. ಸುನಬಿ, ಧನ್ಯವಾದಗಳು ದರ್ಶನ್ ನಿಮ್ಮೆಲ್ಲ ಮಾಹಿತಿಗಾಗಿ.